ದಯಮಾಡಿ ನಾನು ಹೆಚ್ಚು ಮಾತನಾಡೋದಿಲ್ಲ, 5 ನಿಮಿಷದಲ್ಲಿ ಮುಗಿಸ್ತೀನಿ. ಇವತ್ತಿನ ಈ ಒಂದು ಪ್ರತಿಭಟನಾ ಮೆರವಣಿಗೆಗೆ ಬಂದಿರುವಂತ ನನ್ನೆಲ್ಲ ಕನ್ನಡ ಪರ ಸಂಘಟನೆಗಳ ಮುಖಂಡರೇ, ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳೇ, ಎಲ್ರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇಲ್ಲಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ 48 ವರ್ಷಗಳ ಕನ್ನಡದ ಹೋರಾಟದಲ್ಲಿ ನಾನು ಎಂದೂ ಯಾವತ್ತೂ ಯಾರಿಗೂ ತಲೆ ಬಗ್ಸಿಲ್ಲ, ಕನ್ನಡದ ವಿಚಾರದಲ್ಲಿ ರಾಜಿ ಆಗಿಲ್ಲ. ಅದಕ್ಕೆ ನನಗೆ ಶಕ್ತಿ ಸ್ಫೂರ್ತಿ ಡಾಕ್ಟರ್ ರಾಜ್ಕುಮಾರ್ ಅವರು. ಇವತ್ತು ಈ ಒಬ್ಬ ಚೇತನ್ ಅನ್ನೋ ವ್ಯಕ್ತಿ ನನ್ನ ಮೇಲೆ ಪೊಲೀಸ್ ಇಲಾಖೆಗೆ ಮೊಕದ್ದಮೆಯನ್ನ ಹೂಡಿದ್ದಾನೆ. ಇಂಥ 100 ಮೊಕದ್ದಮೆಯನ್ನ ಹೂಡಿದ್ರು ಸಾರಾ ಗೋವಿಂದ ಹೆದರೋದು ಇಲ್ಲ. ಯಾಕೆ ಅಂತ ಹೇಳಿದ್ರೆ ರಾಜ್ಕುಮಾರ್ ಆದರ್ಶಗಳು ನನ್ನ ಜೀವನದಲ್ಲಿ ಹರಿದಾಡ್ತಾ ಇದೆ. ಸ್ನೇಹಿತರೆ, ಎಲ್ಲಿಂದ ಬಂದೆ ನೀನು? ನಿನಗೆ ಸಂಸ್ಕೃತಿ ಕಲ್ತಿಲ್ವಾ? ನಿಮ್ಮ ಅಮ್ಮ ಬುದ್ಧಿ ಹೇಳ್ಕೊಟ್ಟಿಲ್ವಾ? ಹಿರಿಯರು ಅಂದ್ರೆ ಏನು, ಈ ನಾಡಿಗೆ ಕೊಟ್ಟಿರುವಂತ ಕೊಡುಗೆ ಏನೇನಿದೆ ನಿನ್ಗೆ ಯಾರು ಹೇಳ್ಕೊಟ್ಟಿಲ್ವಾ? ಇವತ್ತು ನೀನೊಬ್ಬ ನಿರುದ್ಯೋಗಿ, ಉದ್ಯೋಗ ಇಲ್ದೇ ಮನೇಲಿ ಕೂತಿದ್ಯಾ. ಪುಕ್ಸಟ್ಟೆ ಪ್ರಚಾರಕ್ಕೆ ಇವತ್ತು ನೀನು ಬೀದಿಗೆ ಬಂದು ರಾಜ್ಕುಮಾರ್ ಬಗ್ಗೆ ಮಾತಾಡ್ತೀಯಾ? ರಾಜ್ಕುಮಾರ್ ಬಗ್ಗೆ ಮಾತಾಡೋದಕ್ಕೆ ನಿನ್ಗೆ ಏನು ಯೋಗ್ಯತೆ ಇದೆ? ಅವರು ರಾಜ್ಕುಮಾರ್ ಅಂತ ಪುಣ್ಯಾತ್ಮನ್ನ ಪಡೆದವಲ್ಲ, ಈ ಕರ್ನಾಟಕದ ನಾವೇ ಪುಣ್ಯರು ಅಂತ ಮಹಾನ್ ವ್ಯಕ್ತಿ. ಅವರು ಯಾವುದಕ್ಕೂ ಕೂಡ ಆಸೆ ಪಟ್ಟವರಲ್ಲ, ರಾಜಕೀಯ ಪ್ರವೇಶ ಮಾಡಿದವರಲ್ಲ. ಅವ್ರೇನಾದ್ರೂ ಗೋಕಾಕ್ ಚಳುವಳಿ ಒಂದು ಚಳುವಳಿಯನ್ನ ಮಾಡದೇ ಇದ್ರೆ ಕರ್ನಾಟಕದಲ್ಲಿ ಕನ್ನಡಿಗರು ನಾವು ಅನಾಥರಾಗ್ತಿತ್ತು. ನಮ್ಮನ್ನೆಲ್ಲ ರಕ್ಷಣೆ ಮಾಡಿರೋದು ರಾಜ್ಕುಮಾರ್ ಅವರು. ಅವರ 206 ಚಿತ್ರಗಳನ್ನ ನೋಡ್ಕೊಂಡು ಬನ್ನಿ. 206 ಚಿತ್ರಗಳಲ್ಲಿ ಒಂದಲ್ಲ ಒಂದು ರೀತಿಯ ಸಂದೇಶವನ್ನ ಕೊಟ್ಟಂತ ಪುಣ್ಯಾತ್ಮ ರಾಜ್ಕುಮಾರ್ ಅವರು. ಭಾರತ ಸರ್ಕಾರ ಸುಮ್ಮನೆ ನಿಮಗೆ ಪದ್ಮಭೂಷಣ ಪ್ರಶಸ್ತಿ ಕೊಟ್ಬಿಡ್ತಾರ? ಸುಮ್ಮನೆ ನಿಮ್ಗೆ ಪಾಲ್ಕೆ ಪ್ರಶಸ್ತಿ ಕೊಟ್ಬಿಡ್ತಾರ? ಆ ಯೋಗ್ಯತೆ, ಆ ಘನತೆ ಇದ್ದಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ. ಅವ್ರ ಮನೆಯವ್ರು ಯಾರು ಕೇಳಿಲ್ಲ ಜಾಗನ, ಸರ್ಕಾರ ಮುಂದೆ ಬಂತು. ಇಂಥ ಒಬ್ಬ ಪುಣ್ಯಾತ್ಮನ ಒಂದು ಸ್ಮಾರಕ. ಏನ್ರಿ ರಾಜ್ಕುಮಾರ್ ಅವ್ರಿಗೆ ಜಾಗ ಇರ್ಲಿಲ್ವಾ? ಕುಂಬಳಗೋಡಲ್ಲಿ ಅವರು 15 ಎಕರೆ ಜಾಗ ಇದೆ. ಅವ್ರಿಗೆ ಆಸೆ ಇತ್ತಿತ್ತು, ಅವ್ರ ತಾಯಿ, ಅವ್ರ ತಮ್ಮ, ಅವ್ರ ಪಕ್ಕ ಇದನ್ನ ನನ್ನ ಸ್ಮಾರಕ ಅಲ್ಲಿ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಆದ್ರೆ ಸರ್ಕಾರ ಈ ಪುಣ್ಯಾತ್ಮನ ಒಂದು ಸ್ಮಾರಕ ಇವತ್ತು ಅದನ್ನ ಯಾರು ಸಮಾಧಿ ಅನ್ನೋದಿಲ್ಲ, ಪುಣ್ಯಭೂಮಿ ಅಂತಾರೆ. ಅಂತ ಪುಣ್ಯಭೂಮಿಯನ್ನ ಬೆಂಗಳೂರು ನಗರದಲ್ಲಿ ಮಾಡಬೇಕು, 4-6 ಜನಕ್ಕೆ ಹೊರಗಡೆಯಿಂದ ಬಂದಂತವ್ರಿಗೆ ಗೊತ್ತಾಗ್ಬೇಕು ಅಂತ ಹೇಳಿ ಸರ್ಕಾರ ಅವತ್ತು ಮುಂದೆ ಬಂದು ಆ ಒಂದು ಸ್ಮಾರಕವನ್ನ ಕಟ್ಟೋದಕ್ಕೆ ಅವಕಾಶ ಕೊಡ್ತು. ಇವತ್ತು ಎಷ್ಟು ಜನರಿಗೆ ಭಾರತದಲ್ಲಿ ಸ್ಮಾರಕ ಕಟ್ಟೋದಕ್ಕೆ ಜಾಗ ಕೊಟ್ಟಿಲ್ಲ. ಇವತ್ತು ಅಂತವ್ರ ಬಗ್ಗೆ ಎಲ್ಲ ಮಾತಾಡಿ, ಮಹಾತ್ಮ ಗಾಂಧಿ ಅವರು 200 ವರ್ಷ ಗುಲಾಮಗಿರಿಯನ್ನ ಕಿತ್ತು ಒಗೆದು ಅದಕ್ಕೆ ಅಹಿಂಸಾ ಅನ್ನೋ ಒಂದು ಪದವನ್ನ ಇಟ್ಕೊಂಡು ಹೋರಾಟವನ್ನ ತಂದು ನಮ್ಗೆಲ್ರಿಗೂ ಸ್ವಾತಂತ್ರ್ಯ ತಂದುಕೊಟ್ಟ ಪುಣ್ಯಾತ್ಮ. ನಾಳೆ ಅವ್ರ ಬಗ್ಗೆನೂ ಮಾತಾಡ್ತೀರಾ? ಆ ಅಹಿಂಸಾ ಪದವನ್ನ ಇಟ್ಕೊಳ್ಳೋದಕ್ಕೆ ನಿನ್ಗೆ ಏನು ಯೋಗ್ಯತೆ ಇದೆ? ಎಲ್ಲ ದಲಿತರ ಸಂಘಟನೆ 4 ಜನ ಹೇಳ್ಕೊಂಡು ಇವತ್ತು ಬೇರೆ ಬೇರೆ ನಾಯಕರ ಹೆಸರು ಹೇಳ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಮೊಕದ್ದಮೆ ಕೊಟ್ಟಿದೀಯ. ಅವರೆಲ್ಲ ನಗ್ತಾರೆ. ಅವರೆಲ್ಲ ನನ್ನ ಗೆಳೆಯರೇ. ಬಹಳಷ್ಟು ಜನ ನನ್ನ ಗೆಳೆಯರಿದ್ದಾರೆ, ಹಿರಿಯರಿದ್ದಾರೆ. ನಾವು ಯಾವತ್ತು ಇಡೀ ಕರ್ನಾಟಕದಲ್ಲಿ 16,000 ರಾಜ್ಕುಮಾರ್ ಅಭಿಮಾನಿಗಳ ಸಂಘವನ್ನ ಕಟ್ಟಿ ಇಡೀ ನಾಡಿಗೆ ಕನ್ನಡ ಹೋರಾಟವನ್ನು ತಗೊಂಡೋದೆ. ನಾನು ಒಂದೇ ಒಂದು ದಿನ ಯಾರೇ ಸಂಘಟನೆಯವರು ಬಂದ್ರು ಕೂಡ ನಿನ್ನ ಜಾತಿ ಯಾವುದು ಅಂತ ಕೇಳಿಲ್ಲ.
ಅದಕ್ಕೆ ಸಾಕ್ಷಿ ಇಲ್ಲಿರೋರೆ. ಯಾರೊಬ್ಬರು ಜಾತೀಯತೆಯನ್ನ ಮೀರಿ ಬೆಳೆದಂತವ್ ನಾನು. ಯಾವತ್ತೂ ಕೂಡ ನಾನು ಅದನ್ನ ಬಯಸಿದವನಲ್ಲ, ಅದನ್ನ ಹೇಳಿದವನಲ್ಲ. ಸ್ನೇಹಿತರೆ, ಅವ್ರಿಗೆ ಗೊತ್ತಾಗಬೇಕು, 1991 ಇಸ್ವಿ ಬಹಳಷ್ಟು ಜನ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಕಾರ್ಯಕರ್ತರಿದ್ದಾರೆ. ನವೆಂಬರ್ 11ನೇ ತಾರೀಕು ನನ್ನ ಜೀವಮಾನದಲ್ಲಿ ಆ ಘಟನೆಯನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅವತ್ತು ಕಾವೇರಿ ನದಿ ತೀರ್ಪಿದ್ದಾಗ, ಕಾವೇರಿ ನದಿ ತೀರ್ಪು ತಮಿಳುನಾಡಿಗೆ ಬಿದ್ದಾಗ ಇಲ್ಲಿರುವಂತ ತಮಿಳಿಗರು ಅವತ್ತು ಪಟಾಕಿ ಹೊಡಿತಾರೆ, ಸಿಹಿ ಅಂತಾರೆ, ಸಂಭ್ರಮ ಆಚರಣೆ ಮಾಡ್ತಾರೆ, ಮೆರವಣಿಗೆ ಮಾಡ್ತಾರೆ. ಅವತ್ತು ಬೆಂಗಳೂರಲ್ಲಿದ್ದ ಜನ ಎದ್ರು ಕರ್ನಾಟಕದ ಬೆಂಗಳೂರು ನಗರದಲ್ಲಿರುವಂತ ಕನ್ನಡಿಗರನ್ನ ಸತ್ತಿಲ್ಲ, ಬದುಕಿತೀವಿ ಅಂತ ತೋರಿಸ್ಕೊಟ್ರು. 26 ಜನ ರಾಜ್ಕುಮಾರ್ ಅಭಿಮಾನಿ ಸಂಘದ ಕಾರ್ಯಕರ್ತರು ಗುಂಡಿಗೆ ಬಲಿಯಾದ್ರು. ಇದನ್ನ ಯಾರು ಕೇಳ್ತಾರೆ? ಅವತ್ತೇನೋ ಗಲಭೆ, ಲೂಟಿ ಏನೇನೋ ಆಯ್ತು. ಸುಮಾರು 100 ಜನ ತಮಿಳಿನ ಲಾಯರ್ಗಳು, ವಕೀಲರು ನನ್ನ ಮೇಲೆ, ಚಿದಾನಂದ ಮೂರ್ತಿ ಅವರ ಮೇಲೆ, ಪೊಲೀಸ್ ಇಲಾಖೆ ಮೇಲೆ ಮೊಕದ್ದಮೆಯನ್ನು ಹೂಡ್ತಾರೆ. 100 ಜನ ನನ್ನ ವಿಚಾರಣೆ ಪ್ರತ್ಯೇಕವಾದಂತ ನ್ಯಾಯಾಲಯವನ್ನ ಮಾಡ್ತಾರೆ. ಅವತ್ತು ಬಸವ ಭವನದಲ್ಲಿ ಅವತ್ತು ನಮ್ಮ ವಿಚಾರಣೆಗೆ ನಮಗೆ ಪ್ರತ್ಯೇಕ ನ್ಯಾಯಾಲಯ ಮಾಡ್ತಾರೆ. ಅವತ್ತು ನ್ಯಾಯಮೂರ್ತಿಗಳು ND ವೆಂಕಟೇಶ್ ಮೂರ್ತಿ ಅವರು, ಒಬ್ಬ ವಕೀಲರು ಮಂಜುನಾಥ್ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಜಡ್ಜ್ ಆಗಿ ಅವರು ತೀರ್ಕೊಂಡ್ರು. ಆ ಪುಣ್ಯಾತ್ಮ ನನ್ನ ಹತ್ರ ಬರ್ತಾರೆ, ಬಂದು ನಿಮ್ಮ ಪರವಾಗಿ ನಾನು ವಾದ ಮಾಡ್ತೀನಿ, ₹1 ನೀವು ನನಗೆ ಕೊಡಬೇಡಿ, ₹1 ನನಗೆ ನೀವು ಯಾರು ಕೊಡಬೇಡಿ, ನನಗೆ ನಿಮ್ಮ ಹೇಳಿಕೆಗಳು ಮಾತ್ರ ಬೇಕು ಅಂತ ಹೇಳಿ ಅವತ್ತು ಮಾಡಿದ್ರು. 15 ದಿನ ನಡೆದ ಮೇಲೆ ನನ್ನನ್ನು ನಿರಪರಾಧಿ ಅಂತ ಕೋರ್ಟ್ ಬಿಡುಗಡೆ ಮಾಡಿತು. ಅಂಥದಕ್ಕೆ ನಾನು ಹೆದರಿಲ್ಲ. ಇವತ್ತು ಚೇತನ ಕೊಟ್ಟಿರೋ ಮೊಕದ್ದಮೆಗೆ ಸಾರಾಗೋಯ್ದು ಹೆದರ್ತೀರಾ ರೀ? ನನಗೆ ಒಂದು ಪುಣ್ಯ ರೀ, ಜೈಲ್ಗೆ ಹೋದ್ರೆ ಒಂದು ಪುಣ್ಯ. ಯಾಕೆ ಅಂತ ಹೇಳಿದ್ರೆ ರಾಜ್ಕುಮಾರ್ ಬಗ್ಗೆ ಮಾತಾಡ್ದವನ್ನ ಎದುರಿಸಿ ಜೈಲ್ಗೆ ಹೋಗಿದ್ದಾರೆ ಅಂತಾರೆ. ನನಗೇನು ಇಲ್ಲ, ಆಮೇಲೆ ನಿನಗೆ ಗೊತ್ತಾಗುತ್ತೆ ಏನು ಅಂತ. ಯಾವುದಕ್ಕೂ ನಾನು ಹೆದರನಲ್ಲ. ನೀವು ಎಲ್ಲರೂ ತಿಳ್ಕೊಳ್ಳಿ, ನಾನೇನೋ ಇಲ್ಲಿ ಕೋರ್ಟ್ ಇನ್ನೊಂದಕ್ಕೆ ಹೆದರ್ಕೊಂಡು ಏನೋ ಮಾಡ್ತಾ ಇದ್ದೀನಿ ಅಂತ ದೇವರಾಣೆ ಪ್ರಮಾಣವಾಗ್ಲೂ ಇಲ್ಲ. ಅವನು ಕೊಟ್ಟಿರೋದಕ್ಕೆ ನಾನು ಮೊಕದ್ದಮೆ ಹೂಡ್ಬೇಕು ಅನ್ನೋದೇ ಉದ್ದೇಶ ವಿನಃ ಆ ಒಂದು ಮೊಕದ್ದಮೆಗೆ ನಾನು ಹೆದರೋ ಮಗನೂ ಅಲ್ಲ. ಹೆದರಿದ್ರೆ ನಾನು 45 ವರ್ಷದಿಂದ ಈ ಹೋರಾಟವನ್ನು ಮಾಡೋಕ್ಕಾಗ್ತಾ ಇರಲಿಲ್ಲ. ಇವತ್ತು ಬಂದಿದ್ದಾರೆ, ಕುಣಿಗಲ್ಲಿಂದ ಬಂದಿದ್ದಾರೆ, ದೊಡ್ಡಬಳ್ಳಾಪುರ, ಮಂಡ್ಯ, ಈ ಕಡೆ ಎಲ್ಲ ಕಡೆ ಬಂದಿದ್ದಾರೆ. ನಾನು ಯಾರಿಗೂ ಹೇಳಿಲ್ಲ, ತಿಳ್ಕೊಂಡು ಬಂದಿದ್ದಾರೆ. ನಾನು ಕರೆಯನ್ನು ಕೊಟ್ರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಅದಕ್ಕೆ ಅವಕಾಶ ಬೇಡ. ಯಾಕಚ್ಚಿತ್ತು ಇವನೊಬ್ಬನಿಗೋಸ್ಕರ ನನ್ನ ಕನ್ನಡ ಪರ ಹೋರಾಟಗಾರನ ಬಳಸ್ಕೊಳ್ಳೋನು ನಾನಲ್ಲ. ಹಾಗಾಗಿ ಸ್ನೇಹಿತರೆ, ಇವತ್ತು ನಾನು ಒಂದು ಮಾತು ಹೇಳ್ತೀನಿ. ಆ ಒಂದು ಪುಣ್ಯಾತ್ಮನ ಬಗ್ಗೆ ಮಾತನಾಡುವಾಗ ಯೋಚನೆ ಮಾಡಬೇಕು. ಅಂಬೇಡ್ಕರ್ ಬಗ್ಗೆ ಮಾತಾಡುವಾಗ ಯೋಚನೆ ಮಾಡಬೇಕು. ಆ ಪುಣ್ಯಾತ್ಮ ಸಂವಿಧಾನ ಬರೆದೇ ಹೋಗಿದ್ರೆ ನಾವೆಲ್ಲ ಎಲ್ಲಿರ್ತಿದ್ದೋ? ಇವತ್ತು ಅಂತ ಸಂಘಟನೆಯ 4-6 ಜನರನ್ನ ಸೇರಿಸ್ಕೊಂಡು ಯಾವುದೋ ಒಂದು ಯೂಟ್ಯೂಬಲ್ಲಿ ಏನೋ ಒಂದು ಹರಿಬಿಟ್ಟು ಏನೋ ಒಂದು ಮಾಡ್ತಾ ಇದ್ದಾರೆ. ಇದೆಲ್ಲ ನಿನ್ನ ಪ್ರಚಾರದ ಗಿಮಿಕ್ಸು ಅಂತ ಜನಕ್ಕೆ ಗೊತ್ತು. ನಾವು ಇವತ್ತು ಕುಮಾರ್ ನಾಯಕ್ ಇಲ್ಲೇ ಇದ್ದಾರೆ. ನಾನೇನಾದ್ರು ಅವ್ರ ಮನೆ ಹೋಗಿ ನುಗ್ಗಿದ್ನ? ಅದಕ್ಕೆ ಸಾಕ್ಷಿ ನೀವೇ. ನನ್ನ ಮೇಲೆ ನನ್ನ ಮನೆ ಒಳಗೆ ನುಗ್ಗಿ ದಾಂಧಲೆ ಮಾಡಿ ಅಂತ ಹೇಳಿ ಮೊಕದ್ದಮೆಯನ್ನು ಹೂಡಿದ್ದಾರೆ. ಇದು ಎಷ್ಟು ಮಟ್ಟಕ್ಕೆ ಸತ್ಯ? ನನ್ನ ವಾಟಾಳ್ ನಾಗರಾಜ್ ಅವರು ಮಾತಾಡಿದ್ದಾರೆ. ಸಾರಾ ಗೋವಿಂದ ಅವರು ಕರೆದು ಮಾತಾಡಬೇಕಾಗಿತ್ತು. ಹೆಂಗೆ ಪೊಲೀಸ್ ಇಲಾಖೆಯವರು ಇದನ್ನ ತಗೊಂಡ್ರು ಅಂತ ಹೇಳ್ಬಿಟ್ಟು. ದಯಮಾಡಿ ಇಲ್ಲಿ ಪೊಲೀಸ್ ಇಲಾಖೆಯವರು ಯಾರು ಇದ್ರೆ ಇಲ್ಲಿ ನಾವು ಆ ಪೊಲೀಸ್ ಇಲಾಖೆಗೆ ಮನವಿಯನ್ನು ಕೊಡೋದಕ್ಕೆ ಹೋಗ್ತಾ ಇದ್ದೀವಿ. ಯಾರಾದರೂ ಪೊಲೀಸ್ನವರು ನಮ್ಮನ್ನು ಕರ್ಕೊಂಡು ಹೋಗ್ಬೋದು. ಯಾಕೆ ಅಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆ ನನಗೂ ಗೊತ್ತು. ಯಾಕೆ ಅಂತ ಹೇಳಿದ್ರೆ ಹೈಕೋರ್ಟ್ನಲ್ಲಿ ಈಗಾಗಲೇ ನ್ಯಾಯಮೂರ್ತಿಗಳು ಯಾವುದೇ ಪ್ರತಿಭಟನೆ ಮೆರವಣಿಗೆ ಮಾಡಬಾರ್ದು ಅಂತ ಹೇಳಿ ಅವರು
ಆದೇಶವನ್ನು ಹೊರಡಿಸಿದ್ದಾರೆ. ಅದನ್ನು ಉಲ್ಲಂಘನೆ ಮಾಡುವಂಥವ್ರು ನಾವಲ್ಲ. ಆ ಆಜ್ಞೆಯನ್ನು ಪರಿಪಾಲನೆ ಮಾಡ್ತೀವಿ. ನಾವು ಸುಮಾರು ಒಂದು 15-20 ಜನ ಶೇಷಾದ್ರಿಪುರಂ ಇದಕ್ಕೆ ಹೋಗಿ ಪೊಲೀಸ್ ಠಾಣೆಗೆ ಹೋಗಿ ಮೊಕದ್ದಮೆಯನ್ನು ಸಲ್ಲಿಸ್ಬಿಟ್ಟು ಬರ್ತೀವಿ. ಸ್ನೇಹಿತರೆ ನೋಡಿ, ನಾನು ಹೇಳ್ತೀನಿ, ಇವತ್ತು ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ, ಕನ್ನಡದ ವಿಷಯ ಬಂದಾಗ ಯಾವುದೇ ಸಂಘಟನೆ ಆಗಲಿ, ಯಾವುದೇ ಸಂಘಟನೆ ನ್ಯಾಯಯುತವಾಗಿ ಹೋರಾಟ ಮಾಡುವಾಗ ಎಲ್ಲರೂ ಕೈ ಜೋಡಿಸಿ. ಒಬ್ಬ ಸಾರಾಗೋಯಿಂದ ಬಿಟ್ಬಿಡಿ ಎಲ್ರಿಗೂ. ಯಾಕೆ ಅಂತ ಹೇಳಿದ್ರೆ ಇವತ್ತೇನಾದರೂ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಉಳಿದಿದ್ರೆ, ಬೆಂಗಳೂರು ನಗರದಲ್ಲಿ ಕನ್ನಡಿಗ ಕೈ ಎತ್ತಿ ಧ್ವನಿಯನ್ನು ಎತ್ತಾ ಇದ್ರೆ, ಕನ್ನಡಿಗ ಬದುಕ್ತಾ ಇದ್ರೆ ಅದಕ್ಕೆ ಕನ್ನಡ ಪರ ಹೋರಾಟಗಾರರೇ ಕಾರಣ, ಬೇರೆ ಯಾರು ಅಲ್ಲ. ನಮ್ಮನ್ನು ಆಳುವಂಥ ಜನ ಭಾಷೆ ಕನ್ನಡಿಗರ ಬಗ್ಗೆ ಅಷ್ಟೊಂದು ವ್ಯಾಮೋಹವನ್ನು ತೋರಿಸ್ತಾ ಇಲ್ಲ. ಸ್ನೇಹಿತರೆ, ರಾಜ್ಕುಮಾರ್ ಎಂಥ ಶಕ್ತಿ! ಒಂದು ಗೋಕಾಕ್ ಚಳವಳಿ ಒಂದು 25-30 ವರ್ಷದಿಂದ ರಾಜಭಾರ ಮಾಡ್ಕೊಂಬಂತ ಸರ್ಕಾರವನ್ನ ಬೀಳಿಸುವಂತ ಶಕ್ತಿ ರಾಜ್ಕುಮಾರ್ ಒಬ್ಬರಿಗೆ ಇದ್ದಿದ್ದು. ಹಾಗಾಗಿ ಸ್ನೇಹಿತರೆ, ಇವತ್ತು ಅವರ ಅಭಿಮಾನಿಗಳಾಗಿ ನಾವಿನ್ನೂ ಬದುಕಿದ್ದಂಗೆ, ನಾವಿನ್ನೂ ಸತ್ತಿಲ್ಲ, ಬದುಕಿದ್ದೀವಿ. ನಮ್ಮ ಎದುರುಗಡೆ ರಾಜ್ಕುಮಾರ್ನ ಟೀಕೆ ಮಾಡಿದ್ರೆ ನಾವು ಹೆಂಗೆ ಸಹಿಸ್ಕೊಳಕ್ಕಾಗುತ್ತೆ? ಬರುತ್ತೆ ಒಂದು ಮಾತು, ಅದು ಆಕ್ರೋಶ. ನಾನು ಇಲ್ಲ ಅಂತ ಹೇಳಲ್ಲ, ಆಕ್ರೋಶ ಆ ಮಟ್ಟದಲ್ಲಿ ಹೇಳಿದ್ದೀನಿ. ಅವತ್ತು ನಾನು ಆ ಆಕ್ರೋಶದಲ್ಲಿ ಮಾತಾಡದೆ ಹೋಗಿದ್ರೆ ನೀನು ಎಲ್ಲೋ ಹೋಗ್ಬಿಡ್ತಿದ್ದೆ, ಏನೋ ಆಗ್ಬಿಡ್ತಿದ್ದೆ. ಅವತ್ತು ನೀನು ಉಳಿದಿದ್ಯಾ, ಅದನ್ನೇ ಯೋಚನೆ ಮಾಡು. ಹಾಗಾಗಿ ಸ್ನೇಹಿತರೆ, ಇಲ್ಲಿ ನಾನು ಪ್ರತಿಭಟನೆಯನ್ನು ಮಾಡ್ತಾ ಇರೋದು ಹೆದರ್ಕೊಂಡಂತೂ ಅಲ್ಲ. ನಿಮ್ಮೆಲ್ಲರಿಗೂ ಇದು ಗೊತ್ತಾಗಬೇಕು, ಇಡೀ ನಾಡಿಗೆ ಇದು ಗೊತ್ತಾಗಬೇಕು, ಎಂತ ಅವಿವೇಕಿ ಎಂಥವ್ರ ಬಗ್ಗೆ ಮಾತಾಡಿದ್ದೇನೆ ಅಂತ ಹೇಳ್ಬಿಟ್ಟು ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ಇವತ್ತು ತೀರ್ಮಾನ ಮಾಡಿದ್ದೀನಿ. ಹಾಗಾಗಿ ಇವತ್ತು ನನ್ನ ಜೊತೆ ಒಕ್ಕೂಟದವ್ರು ಬಂದಿದ್ದಾರೆ, ಕಾರ್ಮಿಕ ಸಂಘಟನೆಯವರು ಇವತ್ತು ನನ್ನ ಜೊತೆ ಇದ್ದಾರೆ, ಕನ್ನಡ ಪರ ಸಂಘಟನೆಗಳು, ವಿಷ್ಣುವರ್ಧನ ಅಭಿಮಾನಿಗಳು, ಆಮೇಲೆ ಕನ್ನಡ ಸೇನೆ, ದಲಿತ ಸಂಘಟನೆಗಳು, ಎಲ್ಲರೂ, ವಿಷ್ಣು ಸೇನಾ, ಎಲ್ಲರೂ ಇದ್ದಾರೆ. ಯಾರಿಗೋ ಓದಗಿದ್ದಕ್ಕೆ ದಯಮಾಡಿ ಯಾರು ಕೂಡ ಸಹ ಕಲಾವಿದರು ಬಂದವರೇ, ಪೋಷಕ ಕಲಾವಿದರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ, ಬಹಳಷ್ಟು ಜನ ಬಂದಿದ್ದಾರೆ. ನನ್ನ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷಗಳು ಬಂದಿದ್ದಾರೆ, ಎನ್ ಸುರೇಶ್ ಅವರು ಬಂದಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.